ಶ್ರೀ ಗುರು ಬಸವಲಿಂಗಾಯ ನಮಃ. ಸಜ್ಜನಳಾಗಿ ಮಜ್ಜನ ಕೆರೆವೆ, ಶಾಂತಳಾಗಿ ಪೂಜೆ ಮಾಡುವೆ, ಸಮರಸದಿಂದ ನಿಮ್ಮ ಹಾಡುವೆ. ನಿಮ್ಮ ನಗಲದ ಪೂಜೆ ನನಗೆ ಅನುವಾಯಿತಯ್ಯ, ಚನ್ನಮಲ್ಲಿಕಾರ್ಜುನ ದೇವಾ. ಈ ಥರ 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿರವರು ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಈ ವಚನವನ್ನು ಬರೆದಿದ್ದಾರೆ. ಇವತ್ತು ನಾವು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಬ ಸ ವ ಎಂಬ ಈ 3 ಅಕ್ಷರವನ್ನು ಕೈ ಮೇಲೆ ಭಾವನಾತ್ಮಕವಾಗಿಟ್ಟುಕೊಂಡು ಬ ಸ ವ ಎಂದು ಇಷ್ಟಲಿಂಗಕ್ಕೆ ವಿಭೂತಿ ಧರಿಸಿ, ಹೂವು ಇದ್ದರೆ ಒಂದದ್ದ ಹೂವು ಹಚ್ಚಬೇಕು. ಈ ಥರ ಈಗ ಒಂದು ಬಸವಣ್ಣನವರ ವಚನ, ನಿಜವಾಗಿರ್ತಕ್ಕಂಥ ದೇವನ ಕಲ್ಪನೆಯ ಬಗ್ಗೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ. ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಚುಳುಕಾದಿರಯ್ಯ. ಈ ಥರ ಇಡೀ ಜಗತ್ತವನ್ನೇ ತುಂಬಿರ್ತಕ್ಕಂಥ ಒಬ್ಬ ದೇವನ ಅಧೀನದಲ್ಲಿ ಮಾನವ ಜೀವರಾಶಿಗಳೆಲ್ಲವೂ ಕೂಡ ನಾವು ಈ ಭೂಮಿಗೆ ತಾಯಿಯ ಗರ್ಭ ಮುಖಾಂತರ ಹುಟ್ಟಿ ಬಂದಿದ್ದೀವಿ. ನಮ್ಮೆಲ್ಲರನ್ನ ಮಳೆ ಬೆಳೆ ಗಾಳಿ ಬೆಳಕು ಎಲ್ಲವನ್ನು ಕೊಟ್ಟು ಸಲ್ಲತಕ್ಕಂಥ ದೇವ ನಿರಾಕಾರ ದೇವ. ಆ ನಿರಾಕಾರ ದೇವನನ್ನು ಅರಿತುಕೊಂಡು ಬದುಕುವ ಸಲುವಾಗಿ, ದಿನನಿತ್ಯ ಧ್ಯಾನ ಪ್ರಾರ್ಥನೆ ಮಾಡುವ ಸಲುವಾಗಿ, ಧನ್ಯವಾದಗಳನ್ನು ಹೇಳುವ ಸಲುವಾಗಿ ಬಸವಣ್ಣನವರು 12ನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ. ಈ ಮೂಲಕ ನಾವು ಅರಿವೇ ಗುರು, ದೇಹವೇ ದೇವಾಲಯ, ಕಾಯಕವೇ ಕೈಲಾಸವೆಂದು ದಿನನಿತ್ಯ ನಂದಿ ಧ್ಯಾನಿಸಿ ಪೂಜಿಸಿ ಪ್ರಾರ್ಥನೆ ಮಾಡುವುದರ ಮೂಲಕ, ವಚನಗಳನ್ನು ಚಿಂತನೆ ಮಾಡುವುದರ ಮೂಲಕ ಕಾಯಕವೇ ಕೈಲಾಸವನ್ನು ಅರಿತುಕೊಂಡು ಪ್ರತಿಯೊಬ್ಬರು ತಮ್ಮ ತಮ್ಮ ಕಾಯಕಗಳನ್ನು ಮಾಡಿಕೊಂಡು ತಮ್ಮ ತಮ್ಮ ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು, ಅನುಭವ ಮಂಟಪಗಳನ್ನು ಸ್ಥಾಪಿಸಿಕೊಂಡು ಧ್ಯಾನ ಪ್ರಾರ್ಥನೆಗಳನ್ನು ಮಾಡುತ್ತಾ ಬದುಕಿದರೆ ಸಮಾನತೆ, ಸರ್ವರಲ್ಲಿ ಒಬ್ಬನೇ ದೇವರನ್ನು ಕಾಣುವುದರ ಮೂಲಕ ದಯವೇ ಧರ್ಮದ ಮೂಲ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎಂದು ಬಸವಣ್ಣನವರು ಹೇಳಿದರಲ್ಲ. ಅಂತಹ ವಿಚಾರಗಳನ್ನು ನಾವು ಅಳವಡಿಸಿಕೊಂಡು ಜೀವನದಲ್ಲಿ ಆಚರಣೆಯಲ್ಲಿ ತಂದಿದ್ದೇ ಆದರೆ ಯಾರಿಗೂ ಕೂಡ ಈ ಟೆನ್ಷನ್ ಅಂತಕ್ಕಂಥದ್ದು ಹೋಗಿಬಿಡುತ್ತದೆ. BP, ಶುಗರ್, ಹಾರ್ಟ್ ಅಟ್ಯಾಕ್ ಅನೇಕ ರೋಗಗಳಿಂದ ತಪ್ಪಿಸಿಕೊಳ್ಳಲು ಬರುತ್ತದೆ. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕಲು ಬರುತ್ತದೆ ಎಂದು ಹೇಳುತ್ತಾ ಈಗ ಒಂದು ಅರ್ಧ ನಿಮಿಷ ಲಿಂಗ ಧ್ಯಾನ. ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಥರ ತಮಗೆ ಎಷ್ಟು ಸಮಯ ಸಿಗುತ್ತದೆ ಅಷ್ಟು ಎಲ್ಲವನ್ನು ಮರೆತು ಈ ದೇಹದೊಳಗಿರ್ತಕ್ಕಂಥ ಸೃಷ್ಟಿಕರ್ತನೇ ನಮ್ಮೊಳಗೆ ಇದ್ದಾನೆ. ಈ ಗಟ್ಟಿತನವನ್ನು ಇಟ್ಟುಕೊಂಡು ನಾವು ಧ್ಯಾನ ಮಾಡಿ ಧನ್ಯವಾದಗಳನ್ನು ಹೇಳುವ ಸಲುವಾಗಿ ಈ ಲಿಂಗ ಧ್ಯಾನವಿರುತ್ತದೆ. ನಾವು ಯಾವುದೇ ಬೇಡಿಕೆಗಳನ್ನು ಇಟ್ಟುಕೊಳ್ಳಬಾರದು. ಯಾಕೆಂದರೆ ಸೃಷ್ಟಿಕರ್ತ ನಮ್ಮೆಲ್ಲರನ್ನ 2 ಕೈಗಳು, 2 ಕಾಲುಗಳು, 2 ಕಣ್ಣು, 2 ಕಿವಿ, ವಿಚಾರ ಮಾಡುವ ಸಲುವಾಗಿ ತಲೆಯನ್ನು ಕೊಟ್ಟಿದ್ದಲ್ಲ. ಆ ಕಾರಣಕ್ಕಾಗಿ ಎಲ್ಲವನ್ನು ಕೊಟ್ಟಿದ್ದಾನೆ. ನಾವು ಕಾಯಕಗಳನ್ನು ಮಾಡಿಕೊಂಡು ಬದುಕಬೇಕು.
ಎಂದು ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಮನಕ್ಕೆ ತಟ್ಟಿದೆಯಾದರೆ ಅಂತರಂಗ ಮತ್ತು ಬಹಿರಂಗದಲ್ಲಿ ಶುದ್ಧ ಮನಸ್ಸನ್ನು ಇಟ್ಟುಕೊಂಡು ಧ್ಯಾನ ಮಾಡಿದರೆ ಮಾತ್ರ ಅಂತರಂಗದ ದೇವನನ್ನು ಒಲಿಸಿಕೊಳ್ಳಲು ಬರುತ್ತದೆ ಎಂದು ಹೇಳುತ್ತಾ ಈಗ ಕೊನೆಯದಾಗಿ ತಮ್ಮೆಲ್ಲರಿಗೂ ಈ ಮುಂಜಾನೆ ಈ ವಚನದ ವಿಚಾರ ಇಷ್ಟವಾದರೆ ದೇಶದಲ್ಲಿರ್ತಕ್ಕಂಥ 145 ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಿಸುವ ಕಾರ್ಯ ಪ್ರತಿಯೊಬ್ಬರು ನಾವು ಮಾಡಿದ್ದೇ ಆದರೆ ಮಾತ್ರ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡಿ ಬಾಳಲು ಬರುತ್ತದೆ ಎಂದು ಹೇಳುತ್ತಾ ಕೊನೆಯದಾಗಿ ಸರ್ವರಿಗೂ ಬಸವ ನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಜಗತ್ತಿನ ಎಲ್ಲ ಮಾನವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ.